ಸ್ಟಾರ್ಟ್. ನಾವಿವತ್ತು ರೋಡ್ ಸೈಡಲ್ಲಿ ಮಸಾಲೆ ದೋಸೆ ತಿಂದು ಮತ್ತು ದೊಡ್ಡ ಹೋಟೆಲಲ್ಲಿ ಮಸಾಲೆ ದೋಸೆ ತಿಂದು ಎರಡು ಹೇಗಿದೆ ಅಂತ ಹೇಳ್ತೀವಿ. ಮೊದಲಿಗೆ ನಾವು ಸ್ಟ್ರೀಟಲ್ಲಿ ತಿಂತಾ ಇದ್ದೀವಿ. ಬನ್ನಿ ಇಲ್ಲಿ ನೋಡಿ. ಸೊ ನಾವು ಬಂದಿರೋದು ಮಧ್ಯಾಹ್ನ 3:30 ಆಗಿರೋದ್ರಿಂದ ನಮಗೆಲ್ಲೂ ತಿಂಡಿ ಅಂಗಡಿಗಳು ಕಾಣಿಸ್ತಿಲ್ಲ. ಸೊ ಹಾಗಾಗಿ 99 ವೆರೈಟಿನಲ್ಲೂ ಕೂಡ ಮಸಾಲೆ ದೋಸೆ ಇತ್ತು. ಒಂದು ಮಸಾಲೆ ದೋಸೆಗೆ 40 ರೂಪಾಯಿ, ಮೈಸೂರು ಮಸಾಲ ದೋಸೆಗೆ 60 ರೂಪಾಯಿ, ಚೀಸ್ ಮಸಾಲ 60, ಮೈಸೂರು ಚೀಸ್ಗೆ 80 ರೂಪಾಯಿ. ಇದು ಸೊ ಪ್ರೈಸು. ನಾರ್ಮಲ್ ಮಸಾಲೆ ದೋಸೆ ಹಾಕಿಸ್ತಿದ್ದೀವಿ. ಸೊ ಅಣ್ಣ ಯಾವ ದೋಸೆ ಮಾಡ್ತಿದ್ದೀರಾ? ಪನ್ನೀರ್ ಮಸಾಲ. ಬಾ ರೆಸಿಪಿ ಹೇಳ್ತಾರೆ ನೋಡೋಣ ಆ ಕಡೆಯಿಂದ. ಆ ಕಡೆ ಬರಲಾ? ಹಾಂ, ಪನ್ನೀರ್ ಮಸಾಲೆಗೆ ಇದು ಪನ್ನೀರ್ ಮಸಾಲೆ ದೋಸೆ ಮಾಡ್ತಿದಾರಂತ. ನಾನು ಈ ಕಡೆ ಬಂದರೆ ಅಣ್ಣ ಫುಲ್ ನರ್ವಸ್ ಆಗೋಯ್ತಾರೆ ಆಮೇಲೆ. ಅಲ್ವಾ ಅಣ್ಣ? ಮಾಡಿ ಮಾಡಿ ಪರವಾಗಿಲ್ಲ, ನಿಮ್ದೇನೆ ತೋರ್ಸಲ್ಲ. ನಿಮ್ ತೋರ್ಸಲ್ಲ, ನೀವು ಮಾಡಿ ಮಾಡಿ ದೋಸೆ, ಮಾತಾಡ್ಬಿಡಿ, ಆರಾಮಾಗಿ ಮಾಡಿ. ಆಲೂಗೆಡ್ಡೆ ಪಲ್ಯ, ಈರುಳ್ಳಿ ಮತ್ತೆ ಟೊಮೊಟೊ, ಅದ್ರ ಮೇಲೆ ಪನ್ನೀರ್ ಹಾಕಿದ್ದಾರೆ. ಇವ್ರದ್ದು ಸೀಕ್ರೆಟ್ ಮಸಾಲನಾ? ಏನ್ ಮಸಾಲೆ ಅದು? ಮಸಾಲೆ ಐಟಮ್ ಅಣ್ಣ, ಪನ್ನೀರ್ ಇದಕ್ಕೆ ಮಸಾಲೆ ಐಟಮ್, ಗರಂ ಮಸಾಲ, ಚಕ್ಕೆ ಲವಂಗ ಏಲಕ್ಕಿ ಎಲ್ಲ. ಎಲ್ಲ ಐಟಮ್ ಐಟಮ್. ಓಕೆ, ಮೇನ್ ಅದೇ ಟೇಸ್ಟ್. ಮೇನ್ ಇದೇ ಟೇಸ್ಟ್, ಮೇನ್ ಇದೇ ಟೇಸ್ಟ್ ಅಂತ. ಏನೇನು ಹಾಕಿದ್ದೀರಾ ಅದಕ್ಕೆ? ಚಕ್ಕೆ ಲವಂಗ ಏಲಕ್ಕಿ, ಕಸಕಸೆ, ಜಾಕಾಯಿ, ಕೊಬ್ಬರಿ ಎಲ್ಲ ಹಾಕಿದ್ದೀರಾ. ಪನ್ನೀರ್ ಹಾಕಲ್ವಾ ಲೇಟಾ? ಇಲ್ಲ ಹಾಕಿದ್ದೀನಿ. ದಿನಕ್ಕೆ ಎಷ್ಟು ವ್ಯಾಪಾರ ಆಗುತ್ತೆ? ಪರವಾಗಿಲ್ಲ ಅಣ್ಣ, ನಡೀತೈತೆ. ಎಷ್ಟಾಗ್ಬೋದು ಅಂದಾಜು? ಅಂದಾಜು ಒಂದು 2,000. 8 ಡೈಲಿ 8,000. ತಿಂಗಳಿಗೆ 30 × 8 ಅಂದ್ರೆ 8 ಅಂದ್ರೆ ಅಷ್ಟೇ ಖರ್ಚು ಬರ್ತದೆ. ಅಷ್ಟೇ ಅಲ್ಲ, ಖರ್ಚು ಒಂದು 4,000ನೇ ತೆಗಿಯೋಣ. ಒಂದು 3,000 ಉಳಿತ ಕಾರಣ ಅಷ್ಟೇ. 3,000. ಓಕೆ, ಅಪ್ರಾಕ್ಸಿಮೇಟ್ಲಿ 90,000 ಅನ್ಕೊಳ್ಳಿ ತಿಂಗಳಿಗೆ. ರಜಾ ವಾರದಲ್ಲಿ 2 ದಿನ ಆಗ್ಬೋದು, 1 ದಿನ ನಿಮಗೆ ಬೇಕಾದಾಗ ಎಷ್ಟು ಬೇಕಾಗುತ್ತಲ್ಲ ತಗೊಂಡ್ರೇನು ತಪ್ಪಿಲ್ಲ. ಸರಿ, ನಾವು ಮಸಾಲೆ ದೋಸೆ ಮಾಡ್ಬೇಕಾದ್ರೆ ತೋರಿಸ್ತೀವಿ. ಇದು ನಮ್ಮ ಮಸಾಲೆ ದೋಸೆ ಆಗ್ತಾ ಇದೆ ಇವಾಗ. ಈರುಳ್ಳಿ ಹಾಕಿದ್ರು, ಟೊಮೊಟೊ ಹಾಕಿದ್ರು. ಸೊ ಇದು 99 ವೆರೈಟಿ ದೋಸೆ ಆಗಿರೋದ್ರಿಂದ ಒಂದು ಸ್ವಲ್ಪ ಸ್ಟೈಲು ಡಿಫ್ರೆಂಟ್ ಆಗಿರುತ್ತೆ. ಬೀಟ್ರೋಟ್ ಎಲ್ಲ ಹೆಲ್ತಿಗೆ ಒಳ್ಳೆಯದು. ಆಲೂಗೆಡ್ಡೆ ಪಲ್ಯ ಬಂತು ಇವಾಗ. ಸೊ ಈ ಮಸಾಲೆನೇ ಮೇಯ್ನ್ ಅಂತ ಹೇಳಿದ್ದು ಅಣ್ಣ. ಆಹಾ, ಕಲರ್ಫುಲ್ ಆಗಿದೆ. ಹಾಕಿದ್ರು ಖಾರ. ಆಹಾ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾಕ್ತಾರೆ. ಮಾಡ್ಲಾ? ನಿನ್ನ ಕೈಯಲ್ಲಿ ಆಗಲ್ಲ, ಮಾಡಪ್ಪ ನೋಡ್ತೀನಿ. ಸುಡ್ತಿದ್ಯಾ? ಸರಿಯಾಗಿ. ಓಕೆ, ಅವ್ರಿಗೆ ಅಭ್ಯಾಸ ಆಗಿದೆ. ಅವಣ್ಣ ಬರೋವರೆಗೂ ನಾನು ಅವ್ರ ಕೆಲಸ ಮಾಡ್ತಿರ್ತೀನಿ. ಬೈಕಬೇಡಿ, ನಾನೊಂದು ಚೂರು ಹಾಕಿದೆ ಅಣ್ಣ, ಬೈಕಬೇಡಿ ಆಯ್ತಾ? ಮೈಸೂರು ದೋಸೆ ಪನ್ನೀರ್ ಹಾಕ್ತಾರಾ? ಅಲ್ಲ, ಚೀಸಾ? ಸ್ಪೆಷಲ್ ಬಟರು. ಓ, ಬೆಣ್ಣೆ ಮಸಾಲೆ ದೋಸೆ ಅಲ್ಲ, ದೋಸೆಗೆ ಅದನ್ನು ಹಾಕೊಡ್ತವ್ರು ಅವರು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡೋದು, ನಾನು ಮಾಡಿದ ಥರ ಅಲ್ಲ. ಕೈ ಚಳಕ ಚೆನ್ನಾಗಿದೆ ನೋಡಿ, ಅಲ್ಲಿ ನೋಡೋದು. ಕರೀರಿ, ಅದನ್ನು ಸರ್ವ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಈ ಥರ ಕಾಣಿಸ್ತಾ ಇದೆ. ಸೊ ದೋಸೆ ನಮ್ಮ ಕೈಗೆ ಸಿಕ್ಕಿದೆ ನೋಡಿ. ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಸ್ವಲ್ಪ ಜಾಸ್ತಿ ಸೀಸ್ಬಿಟ್ಟಿದ್ದಾರಾ? ಇಲ್ಲ ಹಿಂಗೇನೆ ಬರುತ್ತೆ? ಸರಿಯಾಗಿ ಮಾಡಿದ್ದಾರೆ ಅನ್ಸುತ್ತೆ. ನೋಡ್ಲಾ? ಸೊ ನಾವು 5 ಸ್ಟಾರ್ ಹೋಟೆಲ್ಗೆ 2-3 ಹೋಟೆಲಿಗೆ ಹೋದೋ ಆಯ್ತಾ ಕೇಳ್ಕೊಂಡು. 4 ಗಂಟೆ ಮೇಲೆ ಅಂದರು. ಸೊ ರೋಡ್ ಸೈಡ್ ಹುಡ್ಕೋಣ ಅಂದರೆ ಅದು ಬೆಳಗ್ಗೆ ಹೊತ್ತು ಹಾಕಿರ್ತಾರೆ. ಸೊ ಕೊನೆಗೆ ಹೆಂಗೋ ನಮ್ಮ ಪುಣ್ಯಕ್ಕೆ 99 ವೆರೈಟಿ ದೋಸೆ ಇತ್ತು. ಸೊ ಅಲ್ಲಿ ಬಂದಿದ್ದೀವಿ. ನಿಮ್ಮ ಫೇವ್ರೇಟ್ ದೋಸೆ ಯಾವುದು ಅಂತ ಹೇಳಿ 99 ವೆರೈಟಿನಲ್ಲಿ. ನೋಡಿಲಿ, ಏನು ನೋಡೋದು? ತಿನ್ನೋದನ್ನ ನೋಡ್ಬೇಕು ನಾನು ಅಷ್ಟೇ. ನಿಮಗೆ 2 ಮಿಕ್ಸ್ ಮಾಡ್ಕೊಡ್ಲಾ? 2 ಒಂದೇ ಚಟ್ನಿ ಕಣೆ. ಇಲ್ಲ. ಹೌದಾ? ಇದು ಕಾಯಿ ಚಟ್ನಿ, ಇದು ಖಾರ ಚಟ್ನಿ. ಓಕೆ, ನೋಡಿರ್ಲಿಲ್ಲ ನಾನು. ನೀನು ತಿನ್ನೋದನ್ನ ನೋಡ್ತಿದ್ನಲ್ಲ. ಓಹೋ, ಕಣ್ಣಾಗ ಬಿಡುತ್ತೆ, ಹಂಗೆಲ್ಲ ನೋಡಬಾರ್ದು. ಚೆನ್ನಾಗಿದೆ ಅಲ್ಲ? ಬಿಸಿ ತಿಂದಾಗ ಸಖತ್ತಾಗಿರುತ್ತೆ. ನನಗೆ ಇಷ್ಟ ಆಯಿತು. ಸೊ ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ. ನಿಮಗೆ 99 ವೆರೈಟಿ ದೋಸೆ ತಿನ್ನಬೇಕು ಅಂತ ಆಸೆ ಇದ್ದರೆ ಸೊ ಸ್ಟಾಲ್ ನಂಬರ್ 64. ಸೊ ಎಲ್ಲಿ ಬರುತ್ತೆ ಅಂದರೆ MG ರೋಡ್, ಹಾಸನಲ್ಲಿ MG ರೋಡ್ ಫುಡ್ ಸ್ಟ್ರೀಟ್ ಇದೆಯಲ್ಲ, ಅಲ್ಲಿ 64ನೇ ನಂಬರು. ತಡಿ, ಈಗ ಒಂದೊಂದಿದ್ರೆ ಟೇಸ್ಟ್ ಹೇಳ್ತೀನಿ. ಹಾಂ, ಏನು ಒಂದೊಂದಿರುತ್ತೆ? ಚಟ್ನಿದಾ? ಕಾಯಿ ಚಟ್ನಿ ಖಾರ ಇಲ್ಲ, ನಾರ್ಮಲ್ ಆಗಿದೆ. ಅದಕ್ಕೆ ಖಾರ ಚಟ್ನಿ ಕೊಟ್ಟಿರೋದು. ಅಲ್ಲ, ಹೇಳ್ಬೇಕಲ್ಲ ಖಾರ ಇದೆಯೋ ಅಲ್ವೋ ಅಂತ. ಸಖತ್ತಾಗಿ ರಿವ್ಯೂ ಮಾಡ್ತಾವಳೆ. ಚೆನ್ನಾಗಿದೆಯಾ? ಖಾರವಾಗಿ
ಸಖತ್ತಾಗಿದೆ. ಸರಿ ಹಿಂಗೆ ಕಟ್ ಮಾಡಿದ್ರೆ ಅಲ್ಲಿಗೆ ಹೋಗ್ಬಿಡೋಣ. ತಡಿ ಇನ್ನೊಂದ್ಸತಿ ದೋಸೆ ತೋರಿಸ್ಬಿಡ್ತೀನಿ ನೀಟಾಗಿ. ದೋಸೆ ಲವರ್ಸ್ ಯಾರ್ಯಾರಿಗೆ ಯಾವ್ಯಾವ ದೋಸೆ ಇಷ್ಟ ಅಂತ ಕಮೆಂಟ್ನಲ್ಲಿ ತಿಳಿಸಿರಿ. ಮತ್ತು ಬೇರೆ ಚಾಲೆಂಜ್ ಯಾವ್ದು ಮಾಡಬೇಕು, ಯಾರೋ ದೋಸೆ ಕೇಳಿದ್ರು, ಅವ್ರಿಗೋಸ್ಕರ ನಾನು ಮಾಡಿರೋದು ಮೈಸೂರು ಮಸಾಲೆ ದೋಸೆ. ನಾರ್ಮಲ್ ಮಸಾಲೆ ದೋಸೆ 40 ರೂಪಾಯಲ್ಲಿ, ಮೈಸೂರು ಮಸಾಲೆ ದೋಸೆ 60 ರೂಪಾಯಲ್ಲಿ. ಸೊ ಅಲ್ಲೋಗಿ ರೇಟ್ ಎಷ್ಟಿರುತ್ತೆ ಅಂತ ನೋಡೋಣ. ಸೊ ಹಿಂಗೆ ಅಂದ ತಕ್ಷಣನೇ ಹೋಗ್ಬಿಡ್ತೀವಾ? ನೋಡೋಣ. ಹಾಂ ಸರಿ, ಇವಾಗ ಸ್ವಲ್ಪ ದೊಡ್ಡ ಹೋಟೆಲಿಗೆ ಬಂದಿದ್ದೀವಿ. ಇದನ್ನು 5 ಸ್ಟಾರ್ ಅಲ್ಲ, ಬಟ್ ಹೋಟೆಲ್ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಸೊ ಇಲ್ಲಿ ಮಸಾಲೆ ದೋಸೆ ಕಾಸ್ಟ್ ಎಷ್ಟಿದೆ? 80 ರೂಪಾಯಿ. ಅಲ್ಲಿ 40 ರೂಪಾಯಿ, ಇಲ್ಲಿ 80 ರೂಪಾಯಿ ಆರಾಮಾಗಿ ಕೊಡ್ಬೋದು. ಸೊ ನಾನು ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿ ಇಷ್ಟು ವೆರೈಟಿ ಆಫ್ ದೋಸಾಸ್ಗಳಿದೆ. ಸೊ ಇದ್ರ ರೇಟೆಲ್ಲ ಆರಾಮಾಗಿ ಕೊಡ್ಬೋದು. ಮತ್ತು ಜಾಗನೂ ಕೂಡ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ. ಹಾಂ ಇಲ್ಲಿ ಆಲೂಗಡ್ಡೆ ಇರುತ್ತೆ. ತಡೀರಿ ತೋರಿಸ್ತೀನಿ. ತಡಿ. ಹಾಂ ದೋಸೆನ ಸ್ಪೂನಲ್ಲಿ ತಿನ್ಬೇಕಾ? ಚಟ್ನಿ ಹಾಕೊಳ್ಳೋಕೆ ಕೊಟ್ಟರು. ಸರಿ ಇಲ್ಲಿ ನೋಡು ಒಳಗೆ ಕೆಂಪು ಚಟ್ನಿ. ಸರಿ, ನಾವು ನಿಮ್ಮನ್ನು ಇವತ್ತು ನೋಡ್ದು, ನೀವು ನಮ್ಮನ್ನು ನೆನ್ನೆ ನೋಡಿದ್ರಲ್ಲ. ನಾವೇ 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 ನೀವು ಅಲ್ಲಿ ನೆನೆಸ್ಕೊಂಡ್ರಲ್ಲ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಆಮೇಲೆ ಬಂದು ಹೋದೋ ನಾವು ದೋಸೆ 4 ಗಂಟೆಗೆ ಅಂದ್ರಲ್ಲ, ಅದಕ್ಕೆ ಅಲ್ಲಿ ಮಾಡ್ಕೊಂಡು ಇಲ್ಲಿಗೆ ಬಂದೆ. ಇವಾಗ ಮಾಡ್ತೀನಿ ಹೇಳಿ, ಇವಾಗ ಟೇಸ್ಟ್ ಮಾಡಿ. ಕೆಂಪು ಚಟ್ನಿ ಹಾಂ ಮತ್ತೆ ಆಲೂಗಡ್ಡೆ ಪಲ್ಯ. ಡಿಸೈನಿಗೆ 40 ರೂಪಾಯಿ ಎಕ್ಸ್ಟ್ರಾನಾ? ನೋಡೋಣ ತಾಳು, ಟೇಸ್ಟ್ ನೋಡ್ಬಿಟ್ಟು ಚೆನ್ನಾಗಿದೆಯಾ? ವರ್ತಾ? ಸೊ ನನಗೆ ಅನ್ಸೋಂಗೆ 40 ರೂಪಾಯಿ ಎಕ್ಸ್ಟ್ರಾ ಏನಕ್ಕಾಗುತ್ತೆ ಅಂದರೆ ಸರ್ವೀಸು ಮತ್ತು ಜಾಗ ನೋಡ್ತಿದ್ದೀರಲ್ಲ, ಎನ್ವೈರ್ಮೆಂಟ್ ಈ ಥರ ಇರುತ್ತೆ. ಸೊ ಪೀಸ್ಫುಲ್ಲಾಗಿ ಬಂದು ಕೂತ್ಕೊಂಡು ತಿನ್ಕೊಂಡು ಹೋಗ್ಬೋದು. ಸೊ ನಾವು ಯಾವಾಗಲೂ ಕೂಡ ತಿಂದಾದ್ಮೇಲೆ ನಿಮಗೆ ಹೋಟೆಲ್ ಯಾವುದು ಅಂತ ತೋರಿಸೋದು. ಚೆನ್ನಾಗಿದೆ ಅಲ್ಲ? ಸಾಂಬಾರಿಗೆ ನೋಡ್ಲಾ? ನೋಡು, ರೋಡ್ ಸೈಡು ಕೂಡ ಈ ಥರ ಮಾಡಿಕೊಡ್ತಾರೆ. ನಾವು ಬರೀ ಜಾಗಕ್ಕೆ ಮಾತ್ರ ದುಡ್ಡು ಕೊಡ್ತಿರೋದು. ಸಾಂಬಾರ್ ಮಾಮೂಲಿ ಸ್ವೀಟು. ಅದು ಸ್ವೀಟೇ ಪ್ರಿಫರ್ ಮಾಡ್ತಾರೆ ತುಂಬ ಜನ, ಅದಕ್ಕೆ ಸ್ವೀಟ್ ಇರುತ್ತೆ. ಹೊಟ್ಟೆ ತುಂಬೋಗಿರೋದ್ರಿಂದ. ಹಾಂ ಚೆನ್ನಾಗಿದೆ. ಇಲ್ಲ, ಆಚೆನೂ ಇದೇ ಥರ ಇರುತ್ತೆ ಕಣೆ ದೋಸೆ, ಏನು ಎಕ್ಸ್ಟ್ರಾರ್ಡಿನರಿ ಹಂಗೇನಿಲ್ಲ. ಚೆನ್ನಾಗಿದೆ. ನಾನು ಹೇಳ್ತಿರೋದು ಪ್ರೈಸಲ್ಲಿ ಜಾಸ್ತಿ ಇಟ್ಟಿರ್ತಾರೋ ಅಂತ ಯೋಚನೆ ಮಾಡ್ತಿದ್ದೆ. ನೀವೇನಾದರೂ ಫ್ಯಾಮಿಲಿ ಜೊತೆ ಆರಾಮಾಗಿ ಏನಾದರೂ ತಿಂಡಿ ನಾವು ಮಸಾಲೆ ದೋಸೆ ಮಾತ್ರ ತಿಂದಿರೋದು. ಸೊ ದೋಸೆ ಏನಾದ್ರು ತಿನ್ನೋ ಪ್ಲ್ಯಾನ್ ಇದ್ದರೆ ಇಲ್ಲಿಗೆ ಆರಾಮಾಗಿ ಕೂತ್ಕೊಂಡು ತಿನ್ಕೊಂಡು ಹೋಗ್ಬೋದು. 4 ಜನ ಕೂತ್ಕೊಳ್ಳೋಕ್ಕೂ ಜಾಗ ಇದ್ದು, 6 ಜನ ಬರ್ತೀರಾ ಅಂದರೆ 6 ಜನನೂ ಕೂಡ. ಒಳಗಡೆ ಫ್ಯಾಮಿಲಿಗೂ ಕೂಡ ಅದು ಕ್ಲೋಸ್ ಅಂತ ಬರ್ತಿದೆ, ಯಾವಾಗ ಓಪನ್ ಮಾಡ್ತಾರೆ ಅಂತ ಗೊತ್ತಿಲ್ದಲ್ಲ ಹೆಂಗೆಲ್ಲ. ಸೊ ದೋಸೆ ವಿಡಿಯೋ ಆಗಿರೋದ್ರಿಂದ ದೋಸೆನ ನೀಟಾಗಿ ತೋರಿಸ್ತೀವಿ. ಇವಾಗ ನೀಟಾಗಿ ಡಿಪ್ ಮಾಡಿಬಿಟ್ಟು ನೀಟಾಗಿ ತೋರಿಸ್ಬೇಕು. ಎತ್ಕೊಳ್ಳೋದೆಲ್ಲ ನೀಟಾಗಿ ಕವರ್ ಮಾಡ್ತಿದ್ದೀನಿ. ಹಾಂ ಈ ಥರ ಚಟ್ನಿನಲ್ಲಿ ಡಿಪ್ ಮಾಡಿ ತಿಂತಾ ಇದ್ರೆ ಚೆನ್ನಾಗಿದೆ ಅಲ್ಲ? ಸೊ ಕೆಲವರು ಫುಡ್ ಕಲರು ಮತ್ತು ಅದು ಹೇಗಿದೆ ಅಂತ ನೋಡೇ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಡ್ತಾರೆ. ಸೊ ಚೆನ್ನಾಗಿದೆ ಅಲ್ಲ? ಹೇಳಿ. ನಾವು ಅಳ್ತಿಲ್ವಲ್ಲ, ಹಾಂ, ಅದು ಸ್ವಲ್ಪ ವೆರೈಟಿ ಆಗಿ ಮಾಡಿಕೊಟ್ರು. ಅದು ವೆರೈಟಿ ದೋಸೆ, 99 ವೆರೈಟಿ ದೋಸೆ. ನಾರ್ಮಲ್ ಆಗಿ ಸ್ಟ್ರೀಟ್ ಕಡೆ ಹೋದರೆ ನಿಂಗೆ ಈ ಥರನೇ ದೋಸೆ ಸಿಗೋದು. ಬೇಕಾದ್ರೆ 2 ಎಕ್ಸ್ಟ್ರಾ ಚಟ್ನಿ ಕೊಡ್ತಾರೆ ಅವರು. ಹಂಗಂತ ಸ್ಟ್ರೀಟಲ್ಲಿ ಇನ್ನೊಂದು ಮೇನ್ ಏನಂದ್ರೆ ನನಗೆ ಚಟ್ನಿಗಳು ಸಖತ್ ಇಷ್ಟ ಆಗುತ್ತೆ. ಎಲ್ಲ ಕಡೆನೂ ಕೂಡ ಚೆನ್ನಾಗಿರುತ್ತೆ ಕಣೆ, ಬಟ್ ಎಕ್ಸ್ಪೀರಿಯನ್ಸ್. ಹೌದು, ನಿಜವಾಗ್ಲೂ 2 ಕಡೆನೂ ಟೇಸ್ಟ್ ಮಾಡಿದ್ವು, 2 ಕಡೆನೂ ದೋಸೆ ಚೆನ್ನಾಗಿದ್ವು. ಸೊ ಇವಾಗ ಆಚೆ ಹೋಗಿ ಹೋಟೆಲ್ ಹೇಗಿದೆ ಅಂತ ತೋರ್ಸೋಣ ಅಲ್ವಾ? ಯಾವ ಹೋಟೆಲ್ ಅಂತಾನೆ ಹೇಳ್ಬಿಡು. ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ. ಮತ್ತೆ ಅದೇ ಹೇಳಿದ್ನಲ್ಲ, ಪ್ರಮೋಷನ್ ಅಂತ ಅಂದ್ಕೊಂಡ್ರೆ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ನೀವೇ ಕೇಳ್ಕೊಬಿಡಿ ಅಲ್ವಾ? ತಿನ್ನ ಕಡೆ ಇದೀವಿ. ಸೊ ಬೇರೆ ಯಾವ ಚಾಲೆಂಜ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಿರಿ ಅಲ್ವಾ? ಹಾಂ ಸರಿ, ಆಚೆ ಹೋಗಿ ಹೋಟೆಲ್ ತೋರಿಸ್ಬಿಟ್ಟು ಇವತ್ತಿನ ವೀಡಿಯೋನ ಮುಗಿಸೋಣ ಅಲ್ವಾ? ಸೊ ಪೇಮೆಂಟ್ ಆಯಿತು. ಜೈ ಶ್ರೀರಾಮ್ ಅಂತ ಬರ್ತಾ ಇದೆ, ಬಟ್ ಶಿವಾಜಿ ಇದ್ದಾರೆ ಗೊತ್ತಿಲ್ಲ, ಬನ್ನಿ. ಸೊ ಎಲ್ಲ ಹೋಟೆಲಿಂದ ಒಳಗಡೆ ಬಂದರೆ ನಾವು ಹೋಟೆಲ್ ಒಳಗಡೆ ಆಚೆ ಹೋಗ್ಬಿಟ್ಟು ತೋರಿಸ್ತೀವಿ, ಯಾಕೆಂದ್ರೆ ಗೊತ್ತಾಗಬೇಕಲ್ಲ ಹೆಂಗಿತ್ತು ಅಂತ ಮುಂಚೆ. ಸರಿ ನಡೀರಿ ಮುಂದೆ. ಬನ್ನಿ. ಇದು ಹೊಸ್ದಾಗಿರೋದು ಅನ್ಸುತ್ತೆ, ಹಾಸನಲ್ಲಿ ಇತ್ತು, ಬಟ್ ಹೆಸರು ನನಗೆ ಇದೆ ಅಂತ ಗೊತ್ತಿರಲಿಲ್ಲ. ಇವರು ಹೇಳಿದ್ಮೇಲೆ ಗೊತ್ತಾಗಿದ್ದು ಇದೆ ಅಂತ.
ಹಾಂ ನನಗೆ ಗೊತ್ತಿದ್ದು ಪಲ್ಗುನಿ ರೆಸಿಡೆನ್ಸಿ ಇದೆ ಅಂತ ಅಷ್ಟೇ. ಪಾಲ್ಗುಡಿ ರೆಸಿಡೆನ್ಸಿನಲ್ಲಿ ಪಂಜುರ್ಲಿ ಗ್ರ್ಯಾಂಡ್. ಪಂಜುರ್ಲಿ ಗ್ರ್ಯಾಂಡ್ ಅಂತ. ಈ ಹೋಟೆಲ್ ಎಲ್ರಿಗೂ ಗೊತ್ತು. ಸೊ ಇದು ಯಾಕಂದ್ರೆ ಅದ್ರ ರೆಸ್ಟೋರೆಂಟು. ಮೇನ್ ರೋಡ್ ಸೈಡ್ ಇದೆಯಲ್ಲ ಅದಕ್ಕೆ ಹ್ಞೂ ಎಲ್ಲರಿಗೂ ಗೊತ್ತು ಅಲ್ವಾ. ಬನ್ನಿ ನಮ್ಮ ಗಾಡಿ ಹತ್ಕೊಂಡು ಹೋಗೋಣ. ಬನ್ನಿ ಬನ್ನಿ ನಾವಿನ ಈ ಕಡೆಯಿಂದ ಹೋಟೆಲಿಂದ ಒಂದು ತೋರಿಸ್ತೀನಿ. ಪಾಲ್ಗುನಿ ರೆಸಿಡೆನ್ಸಿ. ಪಲ್ಗುನಿ ಸೊ ನಾವು ಬಂದಿದ್ದಿಲ್ಲ ತಿನ್ನೋದಕ್ಕೆ. ಅದಕ್ಕೆ ಆರಾಮಾಗಿ 80 ರೂಪಾಯಿ ಕೊಡ್ಬೋದು. ಆಂಬಿಯನ್ಸ್ಗೆ. ಇದು ಎಲ್ಲಿದೆ ಅಂದರೆ ಇದು ಯಾವ ರೋಡ ಇದು? ಪಾರ್ಕ್ ರೋಡ್ ತಾನೆ, ಪಾರ್ಕ್ ಮೇಲ್ಗಡೆ ರೋಡು. ಪಾರ್ಕ್ ಮೇಲ್ಗಡೆ ರೋಡು. ಪಾರ್ಕ್ ಚರ್ಚ್ ಇದೆಯಲ್ಲ, ಚರ್ಚ್ ಸರ್ಕಲ್. ಚರ್ಚು ಸ್ಟ್ರೈಟ್ ರೋಡಲ್ಲಿ ಬಂದರೆ ಕಾಣಿಸುತ್ತೆ. ನಾವೇ 80 ರೂಪಾಯಿ ದೋಸೆ ಆರಾಮಾಗಿ ಕೊಡ್ಬೋದು. ತಿನ್ನಿ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಅಲ್ವಾ. ಸೊ ನಮ್ಮ ಐರಾವತ ಹೇಳಿದೆ ಕೊಡೋದು ಅಷ್ಟೇ. ಇವಾಗ ನೋಡೋಣ. ನಾವು ಹೆಲ್ಮೆಟ್ ತಗೋಬಿಡಿ. ಹೆಲ್ಮೆಟ್ ಬಳಸಿ ಸುರಕ್ಷತೆ ಆಗಿರಿ. ಅಯ್ಯೋ ಪಾಸ್ವರ್ಡ್ ತೋರಿಸ್ಬಿಡ್ತಿದ್ದೆ. ಏನ ಪಾಸ್ವರ್ಡ್ ತೋರಿಸ್ಬಿಡ್ತಿದ್ದೆ. ಆಮೇಲೆ ಎತ್ಕೊಂಡು ಹೋಗ್ಬಿಡಿ ಎಲ್ಲ. ಎತ್ಕೋ. ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.